ಎಲ್ರಿಗೂ ನಮಸ್ಕಾರ. ಇವತ್ತು ನಂದು 2ನೇ ದಿನ ಬೆಳಗ್ಗೆ ಸೂರ್ಯೋದಯ ಆಗೋದ್ರ ಜೊತೆಗೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ ಅಂತೇಳಿ 4 ದಿನ ರಜಾ ಕೊಟ್ಟಿದ್ರು. ಆ ರಜಾ ಮುಗಿಸ್ಕೊಂಡು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಇವಾಗ ಬಸ್ಗೋಸ್ಕರ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನಾನೊಂದು ಕೆಲಸದಲ್ಲಿ ಕಸ್ಟಮರ್ ಫ್ಲೋರಲ್ಲಿ ಆಟ ಆಡಬಾರ್ದು ಅಂತ ಹೇಳಿದಾಗ ಅವ್ರು ಎಷ್ಟು ಚೆನ್ನಾಗಿ ಸ್ಮಾರ್ಟಾಗಿ ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ನಾವು ಫ್ಲೋರಲ್ಲಿ ಆಟ ಆಡ್ತಿಲ್ಲಪ್ಪ, ನಾವು ಪ್ರಾಡಕ್ಟ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಫೈನಲ್ ಆಗಿ 1.5 ಅವರ್ನ ಜರ್ನಿ ಮಾಡಿಬಿಟ್ಟು ಇವಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸರ್ ಮೀಟ್ ಮಾಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಸರು ಹಬ್ಬದ ವಿಶೇಷತೆಯನ್ನು ಹೇಗೆ ಮಾಡಿದ್ರಿ, ಹಳ್ಳಿಗೂ ಮತ್ತು ಸಿಟಿಗೂ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಅವ್ರದ್ದು ಕೂಡ ಅಡಿಕೆ ತೋಟ ಇದೆ ಅಂತ ಹೇಳಿದ್ರೆ, ನಾನು ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ಆಗಿದ್ದೀನಿ ಅಂತ ಹೇಳಿದಾಗ ಅವರು ಖುಷಿಯಾಗಿ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನ ನನ್ನ ಜೊತೆ ಶೇರ್ ಮಾಡ್ತಿದ್ರು. ನಮ್ಮ ಸರ್ದು ಅವ್ರದ್ದು ಕೂಡ ಅಡಿಕೆ ತೋಟ ಇದೆ, ಏನು ಮಾಡಬೇಕು ಅಂತ ಅವರು ಕೇಳ್ತಿದ್ರು. ನಾನು ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನನಗೆ ಅದೊಂದು ರೀತಿ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇತ್ತು. ಸೊ ಅವ್ರಿಗೂ ನಾನು ಅದನ್ನು ತಿಳಿಸ್ಕೊಟ್ಟೆ, ಎಲ್ಲಿ ಯಾವ ವಿಷಯ ನಮ್ಗೆ ಸಿಗುತ್ತೆ. ಸೊ KVK ಅನ್ನೋದ್ರ ಮೂಲಕ ನಾವು ಅದನ್ನು ಮಾಹಿತಿಗಳನ್ನ ಕಲೆ ಹಾಕ್ಬೋದು, ಸಿಗುತ್ತೆ. ಅಲ್ಲಿ ಹೋದರೆ ಯಾವ ರೀತಿ ವೆರೈಟಿ ನಾವು ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಕೂಡ ಖುಷಿಯಾಗಿ ಇದ್ರ ಬಗ್ಗೆ ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ ಅಂಥೇಳಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಇವತ್ತು ಕ್ಲಾಸಲ್ಲಿ ನಮ್ಮ ಮೇಡಮ್ ಅವರು ಒಂದು ಆ್ಯಪ್ ಬಗ್ಗೆ ಹೇಳಿದ್ರು. ಅದೆಲ್ರಿಗೂ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತಾ, ಆ್ಯಪ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಈ ಒಂದು ಟೆಲಿ ಲಾ ಫಾರ್ ಸಿಟಿಸನ್ ಅನ್ನೋ ಒಂದು ಆ್ಯಪ್ ಪ್ಲೇಸ್ಟೋರಲ್ಲಿ ಲಭ್ಯವಿದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಟೆಲಿ ಆ್ಯಪ್ ಭಾರತ ಸರ್ಕಾರದಿಂದ ಜನಸಾಮಾನ್ಯರಾಗಿ ಜಾರಿಗೆ ತಂದಿರುವಂತಹ ಒಂದು ಆ್ಯಪ್ ಆಗಿದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರೋ ಜನರು ಮತ್ತು ಲಾಯರ್ಸ್ಗಳ ನಡುವೆ ಇರುವಂತಹ ಗ್ಯಾಪ್ ಅನ್ನ ಕಡಿಮೆ ಮಾಡುತ್ತೆ. ಮತ್ತೆ ಇದು ಆದಷ್ಟು ಜಲ್ದಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿ ಮಾಡುವ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ಎಕ್ಸ್ಪೆಷಲಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದವರು ಮತ್ತೆ ಬಡ ಕುಟುಂಬಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆ್ಯಪ್ನ ಜಾರಿ ತಂದಿದ್ದಾರೆ. ತಮ್ಮ ಒಂದು ಹಕ್ಕಿನ ಮಾಹಿತಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಕಾರಣ ಮತ್ತೆ ಸಣ್ಣ ಪುಟ್ಟ ಕೇಸ್ಗಳನ್ನ ಆದಷ್ಟು ಜಲ್ದಿ ಸಾಲ್ವ್ ಮಾಡೋದರ ಮೂಲಕ ಕೋರ್ಟ್ ಮೇಲೆ ಇರುವಂತಹ ಜವಾಬ್ದಾರಿಯನ್ನ ಕಡಿಮೆಗೊಳಿಸುವಂತ ಉದ್ದೇಶ ಇಟ್ಕೊಂಡು ಈ ಒಂದು ಆ್ಯಪ್ನ ಜಾರಿ ತಂದಿದ್ದಾರೆ. ಈ ಒಂದು ಸೌಲಭ್ಯವನ್ನ ಯಾರೆಲ್ಲ ಉಪಯೋಗಿಸ್ಕೋಬಹುದು ಅಂತ ಹೇಳಿದ್ರೆ, ಹೆಣ್ಮಕ್ಳು, ಮಕ್ಕಳು, ಮತ್ತೆ ಹಿರಿಯ ನಾಗರಿಕರು, ಮತ್ತೆ SC/ST ಕಮ್ಯುನಿಟಿಗೆ ಸೇರಿದವರು, ಅಥವಾ ಯಾರಿಗೆ ಒಂದು ಕಾನೂನಿನ ಸಲಹೆ ಬೇಕಾಗುತ್ತದೆ ಅವರೆಲ್ಲ ಕೂಡ ಈ ಒಂದು ಆ್ಯಪ್ನ ಬಳಸ್ಕೋಬಹುದು. ಗ್ರಾಮೀಣ ಭಾಗದಲ್ಲಿ ವಾಸವಿರುವಂತಹ ಜನರುಗಳು ಈ ಸೌಲಭ್ಯವನ್ನು ಉಪಯೋಗಿಸ್ಕೋಬಹುದು. ಈ ಒಂದು ಸೌಲಭ್ಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ, ಬನ್ನಿ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ತಿರದ CSC ಸೆಂಟರ್ಸ್ಗಳಿರ್ತವೆ. ಅಲ್ಲಿ ವಿಲೇಜ್ ಲೆವೆಲ್ ಎಂಟರ್ಪ್ರೆನರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯನ್ನ ನೀವು ಭೇಟಿಯಾಗಿ ನೀವು ನಿಮ್ಮ ಕೇಸನ್ನ ರಿಜಿಸ್ಟರ್ ಮಾಡಬೇಕು. ಆಗ ನೀವು ಲಾಯರ್ ನ ಕನೆಕ್ಟ್ ಆಗ್ತೀರಾ ಒಂದು ವಿಡಿಯೋ ಕಾಲ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ನ ಮುಖಾಂತರ. ಆಗ ಅವರು ನಿಮಗೆ ಒಂದು ಕಾನೂನಿನ ಸಲಹೆಯನ್ನ ಕೊಡ್ತಾರೆ. ಮತ್ತೆ ಮುಂದೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂತ ಹೇಳಿದ್ರೆ, ಅದು ಎಷ್ಟು ಖರ್ಚಾಗುತ್ತೆ ಅನ್ನೋ ಅಂಶ ಎಲ್ರಿಗೂ ಬಂದಿರಬಹುದು. ಬಟ್ ಆದ್ರೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಎಲ್ಲರಿಗೂ ಅಲ್ಲ. ಇನ್ ಕೇಸ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ತುಂಬಾ ನಾಮಿನಲ್ ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಈ ಒಂದು ಆಪ್ ನ ಮುಖಾಂತರ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ದೌರ್ಯ ಅಥವಾ ಒಂದು ಹರಾಸ್ಮೆಂಟ್ ವಿಚಾರ ಆಗಿರ್ಬೋದು, ಮುಂತಾದ ವಿಚಾರಗಳ ಬಗ್ಗೆ ಈ ಒಂದು ಆಪ್ ನ ಮುಖಾಂತರ ನಾವು ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು. ಹೀಗೆ ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಿದೆ, ಚಳಿನೂ ಆಗ್ತಿದೆ, ಹೊಟ್ಟೆನೂ ಹಸಿತಿದೆ.